ಹೌದಚ್ಚು, ಇದೇ ಗೋವಾ. ಇದೇನಿದು ಗೋವಾ ಅಂತ ಹೇಳ್ತಾ ಇದ್ದಾರೆ? ಎಲ್ಲ ಕತ್ಲು ಕತ್ಲು ಕಾಣ್ತಾ ಇದೆ. ಏ ಮೆಂಟಲ್, ರಾತ್ರಿ ಹೊತ್ತಲ್ಲಿ ಬಂದು ಹೇಳಿದ್ರೆ ಎಲ್ಲ ಕತ್ಲೆ ಕಾಣುತ್ತೆ. ಓ, ರಾತ್ರಿ ಆಗ್ಬಿಟ್ಟಾ? ಅದಕ್ಕೆ ಕತ್ಲು ಕಾಣ್ತಾ ಇದೆ. ರೀ, ಈಗ ನಾವು ಎಲ್ಲಿ ಹೋಗೋದು? ಆಫೀಸಿಂದ ರೂಮ್ ಬುಕ್ ಮಾಡಿದ್ದಾರೆ ಸ್ವೀಟಿ, ಅಲ್ಲಿಗೆ ಹೋಗ್ತಾ ಇದೀವಿ. ಹೌದಾ ರೀ? ಹೌದು ಸ್ವೀಟಿ. ಸನಕ, ಈಗ ನಾವು ಎಲ್ಲಿಗೆ ಹೊಡೋದು? ರೂಮಿಗೆ ಹೋಗೋದು ಶರಕ. ಹೌದಕ್ಕ? ಹೌದಕ್ಕ, ಇವತ್ತೋಗಿ ರೂಮಲ್ಲಿ ಇರೋಣ, ನಾಳೆ ಬೆಳಗ್ಗೆ ಎಲ್ಲ ಕಡೆ ಹೋಗೋಣ. ಆಯ್ತಕ್ಕ, ನೀವು ಹಿಂಗೆ ಹೇಳ್ತೀರ ಹಂಗ. ಯಶೋದಕ್ಕ, ನೀವು 5 ಜನನು ಈ ರೂಮಲ್ಲಿ ಇರಿ ಆಯ್ತಾ? ನಾವು 5 ಜನ ಆ ರೂಮಲ್ಲಿ ಇರ್ತೀವಿ. ಆಯ್ತಕ್ಕ. ಏನ್ ಬೇಕು ಊಟ ಅಂತ ಹೇಳಿ ಆರ್ಡರ್ ಮಾಡಿದ್ರೆ ತಂದು ಕೊಡ್ತಾರಂತೆ. ಆಯ್ತಕ್ಕ. ವಾವ್, ಎಷ್ಟು ಚೆನ್ನಾಗಿದೆ ರೂಮು, ಎಷ್ಟು ದೊಡ್ಡದಿದೆ. ಯಪ್ಪ ಅಮ್ಮ, ಇಲ್ಲಿ ಬಾರಮ್ಮ. ಅವ್ರ ರೂಮಿಗಿಂತ ನಮ್ಮ ರೂಮ್ ಎಷ್ಟು ದೊಡ್ಡದಿದೆ ನೋಡಮ್ಮ. ಹೌದು, ಅವ್ರ ರೂಮಿಗಿಂತ ನಮ್ಮ ರೂಮ್ ದೊಡ್ಡದಿದೆ. ಯಾಕಂತ ಗೊತ್ತಿಲ್ಲ, ಪಪ್ಪನ ಹತ್ರ ಕೇಳ್ಬೇಕು. ರೀ ರೀ ಏನ್ ಸ್ವೀಟಿ? ರೀ, ಯಾಕ್ರಿ ಆ ರೂಮ್ ತುಂಬಾ ಸಣ್ಣಗಿದೆ? ಆ ರೂಮ್ ಇದೆಯಲ್ಲ ಸ್ವೀಟಿ, ಅದು ನಮಗೆ ಕೊಟ್ಟಿರೋಂಥ ರೂಮು, ನಮ್ 4 ಜನಕ್ಕೆ. ಈಗ ನಾವು ಅವರೊಬ್ರು ಟಿಕೆಟ್ ಬೇಡ ಅಂತ ಹೇಳಿ ಕೊಟ್ರು ಅಂತ ಹೇಳಿ ನನ್ನ ಆಫೀಸಲ್ಲಿ ಅವರು ಮ್ಯಾನೇಜರು. ಹಾಗಾಗಿ ಅವರಿಗೆ ಈ ರೂಮ್ ಬುಕ್ ಮಾಡಿದ್ರಾ, ಅವ್ರು ಬರ್ಲಿಲ್ಲಲ್ಲ, ಅದಕ್ಕೆ ಈಗ ನಮಗೆ ಕೊಟ್ಟಿದ್ದಾರೆ. ಹೌದಾ ರೀ? ಹಂಗಂದ್ರೆ ಅಲ್ಲಿ 5 ಜನ ಮಲ್ಗಕ್ ಆಗಲ್ವಾ ಅಂತ ರೀ? ಹಂಗಂದ್ರೆ ನಾನು ಹೋಗಿ ಯಶೋದಕ್ಕನ ಹತ್ರ ಮಾತಾಡ್ ಬರ್ತೀನಿ. ಹೌದೌದು, ಅಲ್ಲಿ 5 ಜನ ಮಲ್ಗೋಕ್ಕಾಗಲ್ಲ. ನೀನ್ ಹೋಗಿ ಯಾರಾದ್ರೂ ಇಬ್ಬರನ್ನ ಕರ್ಕೊಂಬ, 3 ಜನ ಮಲಗ್ಲಿ. ಸರಿ ರೀ. ಅಚ್ಚು, ನಾನು ರೆಸ್ಟ್ ರೂಮ್ ಹೋಗ್ಬರ್ತೀನಿ. 3 ಜನ ಇಲ್ಲೇ ಇರಿ, ಅಲ್ಲಿ ಇಲ್ಲಿ ಹೋಗ್ಬೇಡಿ. ಅಮ್ಮ ಬಂದ್ರೆ ಹೇಳು ಆಯ್ತಾ? ಅಚ್ಚು, ನಾನು ಇದೇ ಫಸ್ಟ್ ಟೈಮು ಈ ತರ ಹೋಟೆಲ್ ಅಲ್ಲಿ ರೂಮಲ್ಲೆಲ್ಲ ಇರೋದು. ಹೌದಾ? ಎಲ್ಲ ನಮ್ಮ ಪಪ್ಪ ಇಂದಾನೆ ಗೊತ್ತಾ? ಹೌದಚ್ಚು, ಇಲ್ಲಾಂದ್ರೆ ನಿಜವಾಗ್ಲೂ ಇಂತ ಜಾಗಕ್ಕೆಲ್ಲ ನಾವು ಬರೋದೇ ಇಲ್ಲ ಗೊತ್ತಾ? ಹೌದು, ನಾನೇ ನಮ್ಮ ಪಪ್ಪನ ಹತ್ರ ಹೇಳಿದೆ, ಪಪ್ಪ ಲಿಲಿ ಇದ್ದಾಳಲ್ಲ, ಲಿಲಿನೂ ಕರ್ಕೊಂಡು ಹೋಗೋಣ ಪಪ್ಪ ಅಂತ. ಅದಕ್ಕೆ ಆಯ್ತು ಅಂತ ಹೇಳಿದ್ರು ಗೊತ್ತಾ? ಹೌದಾ ಅಚ್ಚು, ತುಂಬಾ ಥ್ಯಾಂಕ್ಸ್ ಅಚ್ಚು. ಎಗ್ಗುಬೆ, ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ನೀನು ಆಕಳಿಕೆ ಬಿಡ್ತಾ ಇದೀಯಾ? ಹೇ ಯು ಅಚ್ಚು, ಆಕಳಿಕೆ ಬಂದ್ರೆ ಬಿಡ್ಬೇಕು ತಾನೇ? ಅದು ನೀನು ಸ್ಟೋರ್ ಮಾಡಿದಕ್ಕಾಗತ್ತಾ ಇಲ್ಲ ಸ್ಟಾಪ್ ಮಾಡಿದಕ್ಕಾಗತ್ತಾ? ಈಗೀಗ ನೀನು ಬಾಯ್ ಜಾಸ್ತಿ ಮಾತಾಡ್ತೀಯ ಜೋಲಿ. ಹೇ ಯು ಅಚ್ಚು, ನೀನು ಒಂದು ವಿಷಯ ಗೊತ್ತಾ? ಏನಂತ ಬಗಳು? ಅಚ್ಚು, ನೀನ್ ಒಂದು ವಿಷಯ ಗೊತ್ತಾ? ನಾನು ಈಗೀಗ ಸ್ವಲ್ಪ ಮಾತಾಡೋದು ಕಲ್ತಿದ್ದೀನಿ, ಅದೆಲ್ಲ ನಿನ್ನಿಂದಾನೆ ಗೊತ್ತಾ? ನಿನ್ ಜೊತೆಗೆ ಸೇರಿ ಸೇರಿ ನಿನ್ ತರನೇ ಬುದ್ಧಿ ಬರ್ತಾ ಇದೆ ಅಂತ ನಮ್ಮ ಮನೆಯಲ್ಲಿ ನನ್ನ ಮಮ್ಮಿ ಹೇಳ್ತಾನೆ ಇರ್ತಾರೆ. ಅದ್ ಗೊತ್ತಾ ನಿಂಗೆ? ನಂತರನ ನಾನೇ ನಿನಗೆ ಕಲ್ಸ್ಕೊಟ್ಟೆ. ಏನಿಲ್ಲಿ ಬಂದಿದ್ ಕಡೆನೂ ಶುರು ಮಾಡ್ಕೊಂಡ್ರಾ? ನೋಡಮ್ಮ, ಇವಳು ಇದಾಳಲ್ಲ ಜೋಳಿ, ಅವಳು ಹೇಳೋದೇನ್ ಗೊತ್ತಾ? ಈಗೀಗ ನನ್ನ ಜೊತೆಗೆ ಸೇರಿ ನನ್ನ ತರನೇ ಬುದ್ಧಿ ಕಲ್ತಿದ್ದಾಳಂತೆ. ಆ ತರ ಅತ್ತೆ ಹೇಳ್ತಾನೆ ಇರ್ತಾರಂತೆ ಮನೆಯಲ್ಲಿ. ನೋಡಮ್ಮ, ಹಿಂಗೆ ಹೇಳ್ತಿದ್ದಾಳೆ, ನಾನೇನು ಅವಳಿಗೆ ಕಲ್ಸ್ಕೊಟ್ಟೆ. ಹೌದಾ ಜೂಲಿ? ಹೌದು ಅತ್ತೆ, ಮಮ್ಮಿ ಹೇಳ್ತಾರೆ ನೀನು ಅಚ್ಚು ಒಟ್ಟಿಗೆ ಸೇರಿ ಸೇರಿ ನೀನು ಅಚ್ಚು ತರನೇ ತುಂಬಾ ಜಾಸ್ತಿ ಮಾತಾಡ್ತೀಯ ಮನೆಯಲ್ಲಿ ಅಂತ ಅಂದ್ಬಿಟ್ಟು ನನಗೆ ಹೇಳಿದ್ರು. ಅದಕ್ಕೆ ಹೇಳಿದೆ. ಏನಾಯ್ತು ಈಗ? ಏನು ಆಗ್ಲಿಲ್ಲ, ನಾನು ನಿಂಗೆ ಸ್ವಲ್ಪ ದಿನದಿಂದ ನೋಡ್ತಾನೆ ಇದ್ದೀನಿ, ನೀನು ತುಂಬಾ ಮಾತಾಡ್ತೀಯ ಜೂಲಿ. ಸರಿ, ನೀನು ಅವಳೊಟ್ಟಿಗೆ ಸೇರ್ಬೇಡ ಆಯ್ತಾ? ಇಲ್ಲಾಂದ್ರೆ ಅವಳ ಬುದ್ಧಿನೇ ನಿನ್ಗೂ ಬರುತ್ತೆ. ಅಚ್ಚು ಬಿಡಚ್ಚು, ಈಗ ಸದ್ಯಕ್ಕೆ ಮತ್ತೆ ಮಾತಾಡ್ಕೊಳ್ಳೋಣ ಮನೆಗೆ ಹೋದ್ಮೇಲೆ ಆಯ್ತಾ? ಈಗ ಹೋಟೆಲ್ ಅಲ್ಲಿ ಆರ್ಡರ್ ಕೊಡ್ಬೇಕಂತೆ, ಊಟ ತಂದು ಕೊಡ್ತಾರಂತೆ ಆಯ್ತಾ? ನಿಮ್ಗೆ ಏನ್ ಬೇಕಂತ ಹೇಳಿ ಬೇಗ ಬೇಗ. ಯಾಕಚ್ಚು ಇಲ್ಲಿ ಬಂದು ನಿಂತ್ಕೊಂಡಿದ್ಯಾ? ನನ್ನ ತಲೆ ಖಾಲಿ ಇದೆ ನೋಡು, ಅಲ್ಲಿ ಬಂದು ನಿಂತ್ಕೋ. ಬಾ ಏನ್ ಬೇಕಂತ ಹೇಳಚ್ಚು. ನಾನು ಆಮೇಲೆ ಹೇಳ್ತೀನಿ, ನೀವು ಇಲ್ಲಿದ್ದಾರಲ್ಲ ಇಬ್ರು, ಅವ್ರ ಹತ್ರ ಕೇಳಿ ಏನ್ ತಗೊಂಡ್ ತಿಂತಾರೆ ಅಂತಂದ್ಬಿಟ್ಟು. ಜೂಲಿ, ಲಿಲ್ಲಿ, ನಿಮ್ಮಿಬ್ರಿಗೂ ಏನ್ ಬೇಕಮ್ಮ? ಅತ್ತೆ, ನಂಗೆ ನೂಡಲ್ಸ್ ಬೇಕು. ನೂಡಲ್ಸ್ ತಿಂತಾ ಇದೆ. ಅಯ್ಯೋ ಡ್ಯೂಮಿ, ಏನಂತ ಹೇಳ್ದೆ ಈಗ ನೀನು? ನನಗೆ ಕೇಳಿಸ್ತು, ನೀನ್ ಏನಂತ ಹೇಳ್ದೆ ಅಂತ ನನಗೆ ಕೇಳಿಸ್ತು. ಈಗ ಹೇಳ್ತೀಯಾ ಇಲ್ವಾ? ನೂಡಲ್ಸ್ ತಿಂತಾ ಇದೆ. ನೂಡಲ್ಸ್ ಜಾಸ್ತಿ ತಿಂದ್ರೆ ಮೈಯಲ್ಲಿ ರಕ್ತ ಓಡಲ್ಲ, ನೂಡಲ್ಸ್ ಓಡತ್ತೆ ಅಂತ ಹೇಳ್ದೆ. ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್. ಐ ನೋ ವಾಟ್ ಐ ಹ್ಯಾವ್ ಟು ಈಟ್. ಓಕೆ. ಯಪ್ಪ, ಇಂಗ್ಲಿಷ್ ಅಲ್ಲಿ ಮಾತಾಡ್ಬಿಟ್ಲಂತೆ ಪಗ್ಗೆಲ್ಲೇ ದುಮ್ಮಿ. ಅತ್ತೆ, ಇವಳು ತುಂಬಾ ಮಾತಾಡ್ತಾಳೆ. ನನಗೆ ಒಂದ್ ಮಾಡಿ, ನೀವು ನನಗೆ ನೂಡಲ್ಸ್ ಆರ್ಡರ್ ಕೊಟ್ಬಿಡಿ ಆಯ್ತಾ? ನೂಡಲ್ಸ್ ಬಂದ್ಮೇಲೆ ನನಗೆ ಹೇಳಿ, ನಾನು ಇಲ್ಲಿ ಪಕ್ಕದಲ್ಲಿ ಇದ್ದಾರಲ್ಲ ಯಶೋದಾ ಆಂಟಿ, ರೇಷ್ಮಾ, ಅನೋಕ, ಅವರಕ್ಕೆ ಇರ್ತೀನಿ. ನೂಡಲ್ಸ್ ಬಂದೆ ಹೇಳಿ, ನಾನು ಬಂದು ತಗೊಂಡು ಹೋಗ್ತೀನಿ. ನಾನಂತೂ ಇಲ್ಲಿ ಮಲ್ಗೋದೇ ಇಲ್ಲ ಅತ್ತೆ, ಇವರು ಟಾರ್ಚರ್ ಮಾಡ್ತಾಳೆ. ಅಚ್ಚು, ಎಲ್ಲರ ಹತ್ರನೂ ಒಳ್ಳೆ ರೀತಿಯಲ್ಲಿ ಮಾತಾಡಚ್ಚು. ಪಾಪ ಅವಳು ನೋಡಿ ಬೇಜಾರು ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಲು. ಅಲ್ಲಿ ಮೊದಲೇ ಜಾಗ ಸಾಕಾಗಲ್ಲ, ಇಲ್ಲಿ ಬನ್ನಿ ಅಂತ ಹೇಳಿ ಬಂದಿದ್ದೀನಿ. ಇವಳು ಹೋಗಿ ಅಲ್ಲೇ ಮಲ್ತೀನಿ ಅಂದ್ರೆ ಆಗತ್ತಾ? ಅಮ್ಮ, ಲಿಲಿ, ನಿನಗೇನ್ ಬೇಕು? ಆಂಟಿ,
ನನಗೂ ನೂಡಲ್ಸ್ ಆರ್ಡರ್ ಕೊಟ್ಬಿಡಿ. ಅವಳು ನೂಡಲ್ಸ್ ಬೇಕು ಅಂತ ಕೇಳಿದ್ರೆ ಅವಳು ಏನು ಆರ್ಡರ್ ಮಾಡಿದ್ನೋ ಅದನ್ನೇ ನೀನು ಕಾಪಿ ಮಾಡ್ಕೊಂಡು ಆರ್ಡರ್ ಮಾಡ್ತಾ ಇದೀಯಾ? ನಾನು ಏನು ತಗೊಳ್ತೀನೋ ಅದನ್ನೇ ನೀನು ತಗೋಬೇಕು, ಆಯ್ತಾ? ನಾನೇನು ಕಾಪಿ ಎಲ್ಲ ಮಾಡಲಿಲ್ಲ ಅಚ್ಚು. ನನಗೆ ನೂಡಲ್ಸ್ ತಿನ್ಬೇಕಂತ ಆಸೆ ಆಯ್ತಾ, ಅದಕ್ಕೆ ಆರ್ಡರ್ ಮಾಡಿದೆ. ಸರಿ, ನೀನು ಏನು ಹೇಳ್ತೆ ಅದನ್ನೇ ತಿಂತೀನಿ. ಗುಡ್ ಗರ್ಲ್. ಅಮ್ಮ, ನನಗೆ ಒಂದು ಪ್ಲೇಟ್ ಬಿರಿಯಾನಿ, ಹಾಗೆ ಲಿಲ್ಲಿಗೂ ಒಂದು ಪ್ಲೇಟ್ ಬಿರಿಯಾನಿ, ಆಮೇಲೆ ಒಂದು ಪ್ಲೇಟ್ ಚಿಕನ್ ತಂದೂರಿ, ಆಮೇಲೆ ಲಿಲ್ಲಿಗೂ ತಂದೂರಿ, ಆಮೇಲೆ ಒಂದು ಪ್ಲೇಟ್ ಕಬಾಬು, ಅದೇ ತರ ಲಿಲ್ಲಿಗೂ ಒಂದು ಪ್ಲೇಟ್ ಕಬಾಬು. ಇಷ್ಟು ತಿನ್ನಕ್ಕ ಅಚ್ಚು, ಇಲ್ಲಾಂದ್ರೆ ವ್ಯಾಪಾರ ಮಾಡಕ್ಕ? ಅಮ್ಮ, ನೀವೇ ಕಣ್ಣೀರ್ ಬಿಡ್ರಿ ಅಮ್ಮ, ನಾನು ಅಷ್ಟು ತಿಂತೀನಿ, ನೀವು ಇಷ್ಟು ತರಿಸಿ ಆಯ್ತಾ? ಆಯ್ತು ತರಿಸ್ತೀನಿ. ನೀವು ತಿಂದು ಖಾಲಿ ಮಾಡ್ಲಿಲ್ಲ ಅಂದ್ರೆ ಆಮೇಲೆ ಇರೋದು ಎಲ್ಲ ತಿಂದಾಕ್ ಬಿಡ್ತೀನಮ್ಮ, ನೀವೇನು ಟೆನ್ಷನ್ ಮಾಡ್ಕೊಂಬೇಡಿ, ತರಿಸಿ ಸಾಕು, ಆಮೇಲೆ ನೋಡಿ. ಆಯ್ತು ತರಿಸ್ತೀನಿ, ಇಬ್ಬರಿಗೂ ಒಂದೊಂದು ಪ್ಲೇಟ್ ಬಿರಿಯಾನಿ ತರಿಸ್ತೀನಿ, ಚಿಕನ್ ತಂದೂರಿನೂ ಕಬಾಬನು ಒಂದೊಂದು ಪ್ಲೇಟ್ ತರಿಸ್ತೀನಿ, ಸಾಕು. 2 ಪ್ಲೇಟ್ ತಿನ್ನಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಸರಿ ಆಯ್ತು. ಸರಿ, ನಿಮ್ಮ ಪಪ್ಪ ಎಲ್ಲೋದ್ರು? ಆಗ್ಲಿಂದ ಹುಡುಕ್ತಾ ಇದ್ದೀನಿ. ಅಲ್ಲಮ್ಮ, ವಾಶ್ರೂಮ್ ಹೋಗಿದ್ದಾರೆ ಪಪ್ಪ. ಬಿರಿಯಾನಿ ಬಂದ್ಮೇಲೆ ತಿಂದು ಯಪ್ಪ ಹೊಟ್ಟೆ ಫುಲ್ ಮಾಡ್ಕೋಬೇಕು. ಆಯ್ತು ರೀ, ನಾನು ಹೇಳಿದ್ದೆಲ್ಲ ಆರ್ಡರ್ ಕೊಟ್ಬಿಡಿ ಆಯ್ತಾ? ಇಬ್ರು ಇಲ್ಲೇ ಇರಿ ಆಯ್ತಾ, ನಾನು ಪಪ್ಪನೊಟ್ಟಿಗೆ ಹೋಗ್ಬಿಟ್ಟು ಬರ್ತೀನಿ. ಆಯ್ತಮ್ಮ, ಎಲ್ಲಿಗೆ? ಫುಡ್ ಆರ್ಡರ್ ಕೊಡಕ್ಕ? ಹೌದಚ್ಚು, ನಿಮ್ ಪಪ್ಪನಿಗೆ ಮರ್ತೋಗ್ಬಿಟ್ರೆ ಏನ್ ಮಾಡೋದು? ಆಯ್ತಮ್ಮ. ಅಚ್ಚು, ನಾಳೆ ಎಲ್ಲಿಗೆ ಹೋಗೋದು? ಅದ್ ಯಾರಿಗ್ ಗೊತ್ತು, ಎಲ್ಲಿ ಕರ್ಕೊಂಡು ಹೋಗ್ತಾರ ಅಲ್ಲಿ ಎಂಜಾಯ್ ಮಾಡ್ಬೇಕಾ ಅಷ್ಟೇ. ಅಕ್ಕ ಏನ್ ಜುಲಿ? ಅಕ್ಕ ಏನ್ ಗೊತ್ತಾ, ಅಚ್ಚು ಇದಾಳಲ್ಲ ಅವಳು ಇಲ್ಲೇ ಮಲಗ್ತಾಳೆ, ನಮ್ಗೆ ಆ ರೂಮಲ್ಲಿ ಜಾಗನೇ ಸಾಕಾಗಲ್ಲ, ಹೌದಲ್ಲ? ಹೌದು ಜೂಲಿ, ಅಮ್ಮ ಹೇಳಿದ್ರು ಅಲ್ಲಿ ತುಂಬಾ ಜನ ಮಲಗಕ್ಕಾಗಲ್ಲ, 3 ಜನ ಮಲಗ್ಲಿ, ನೀವೆಲ್ಲ ಇಲ್ಲಿ ಬಂದು ಮಲಗ್ರಿ ಅಂತ ಹೇಳಿದರೆ. ಏನಾಯ್ತೀಗ? ನಾವೆಲ್ಲ ಇಲ್ಲೇ ಮಲಗೋದು. ಓ ಮೈ ಗಾಡ್ ಅಕ್ಕ, ಏನ್ ಗೊತ್ತಾ, ಅವಳು ತುಂಬಾ ಟಾರ್ಚರ್ ಮಾಡ್ತಾಳೆ. ಇದೇ ರೀತಿ ನೈಟ್ ಎಲ್ಲ ಟಾರ್ಚರ್ ಮಾಡಿದ್ರೆ ನಾಳೆ ನಾವು ಹೋಗೋ ಕಡೆ ಹೆಂಗೆ ಎಂಜಾಯ್ ಮಾಡೋದು? ನಿದ್ರೆ ಬಂದ್ರೆ ನಂಗಂತೂ ಎಂಜಾಯ್ ಮಾಡಕ್ಕೆ ಆಗಲ್ಲ. ಹೌದು ಜೂಲಿ, ನೀನ್ ಹೇಳೋದು ಸರಿನೇ. ಹಂಗಂದ್ರೆ ಅವಳನ್ನ ಅಲ್ಲಿ ಮಲಗಿಸ್ಬೇಕು. ಅದೇ ಹೋಗಿ ಮಲಗು ಅಲ್ಲಿ ಅಂತ ಹೇಳಿದ್ರೆ ಅವಳು ಮಲಗದೇ ಇಲ್ಲ, ಅವಳನ್ನ ಬೇರೆ ರೀತಿಯಲ್ಲಿ ಹೇಳಿದ್ರೆ ಅಲ್ಲಿ ಹೋಗಿ ಮಲಗ್ತಾಳೆ. ಏನಿಬ್ರು ಕುಸು 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 ಅಂತ ಮಾತಾಡ್ತಾ ಇದ್ದಾರೆ? ಏ ಲಿಲ್ಲಿ, ಏನಚ್ಚು? ಅವ್ರು ಏನ್ ಮಾತಾಡ್ತಾ ಇದ್ದಾರೆ ಅಂತ ನಿಮ್ಗೆ ಏನಾದ್ರೂ ಕೇಳಿಸ್ತಾ ಇದ್ಯಾ? ಇಲ್ಲ ಅಚ್ಚು, ಏನೂ ಕೇಳಿಸ್ತಾ ಇಲ್ಲ. ಏನೋ ಕುಸು 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 ಅಂತ ಮಾತಾಡ್ತಾ ಇದ್ದಾರೆ, ಏನೂ ಕೇಳ್ತಾನೆ ಇಲ್ಲ. ಈಗ ನೋಡು ನಾನು ಹೆಂಗ್ ಮಾತಾಡ್ತೀನಿ ಅಂತ. ಜೂಲಿ, ನೀನ್ ಎಲ್ಲಿ ಮಲಗ್ತೀಯಾ? ಪಕ್ಕದಲ್ಲಿ ಇದೆಯಲ್ಲ ಆ ಸಣ್ಣ ರೂಮಲ್ಲಿ ಮಲಗ್ತೀಯಾ? ನಾನಂತೂ ಅಲ್ಲಿ ಮಲಗಲ್ಲಪ್ಪ, ನಾನು ಇದೇ ರೂಮಲ್ಲಿ ಮಲಗೋದು. ಅಲ್ಲಿ ಯಾಕೆ ಮಲಗಲ್ಲ ಅಂತ ಹೇಳಿದ್ರೆ ಆ ರೂಮಿಗೆ AC ಇದೆ. ಹೌದಾ ಅನು ಅಕ್ಕ, ಆ ಸಣ್ಣ ರೂಮಿಗೆ AC ಇದೆ ಅಂದ್ರೆ ಈ ರೂಮಿಗೆ AC ಇರಲ್ವಾ? ಇಲ್ಲ ಜೂಲಿ, ಈ ರೂಮಿಗೆ AC ಇಲ್ಲ ಅಂತೆ, AC ರಿಪೇರಿ ಆಗಿದೆ ಅಂತೆ, ಹಾಗಾಗಿ ಈ ರೂಮಿಗೆ AC ಇಲ್ಲ, ನಾರ್ಮಲ್ ಫ್ಯಾನ್ ಅಲ್ಲೇ ಮಲಗಬೇಕು. ನನಗೆ ಚಳಿ ತಡೆಯಕ್ಕಾಗಲ್ಲಪ್ಪ, ಅದಕ್ಕೆ ನಾನು ಈ ರೂಮಲ್ಲೇ ಮಲಗೋಣ ಅಂತ. ಓ ಮೈ ಗಾಡ್ ಅನು ಅಕ್ಕ, ನೀವು ಹೇಳಿದ್ದು ತುಂಬಾ ಒಳ್ಳೇದಾಯ್ತು. ನನಗೂ ಮಿಡ್ ನೈಟ್ ಅಲ್ಲಿ ಚಳಿ ತಡ್ಕೊಳಕ್ಕೆ ಆಗಲ್ಲ, ಹಂಗಂದ್ರೆ ನಾನು ಇಲ್ಲಿ ಮಲಗ್ತೀನಿ. ಏನು, ಆ ರೂಮಲ್ಲಿ AC ಇದೆ, ಈ ರೂಮಲ್ಲಿ AC ಇಲ್ವಾ? ಹಂಗಂದ್ರೆ ಜಾಲಿ, ನಾನು ಇನ್ನವರೆಗೂ AC ಅಲ್ಲಿ ಮಲಗ್ಲೇ ಇಲ್ಲ, ನಾನಂತೂ ಆ ರೂಮಲ್ಲಿ ಹೋಗಿ ಮಲ್ಕೊಳ್ತೀನಿ. ಎಲ್ಲಿ? ಏನಚ್ಚು, ನೀನ್ ಎಲ್ಲಿ ಮಲ್ಕೊಳ್ತೀಯಾ? ನಾನು ಇಲ್ಲೇ ಮಲ್ಗೋಣ ಅಂತ ಇದ್ದೀನಿ. ಏ ಹುಚ್ಚಿ, ಅವ್ರು ಮಾತಾಡ್ತಾ ಇರೋದು ನೀನು ಕೇಳ್ತಾ ಇಲ್ವಾ? ಈ ರೂಮಲ್ಲಿ AC ಇಲ್ಲ ಅಂತೆ, ನಿಮ್ಮ ಅಮ್ಮ ಇದಾರಲ್ಲ ಆ ರೂಮಲ್ಲಿ AC ಇರೋದಂತೆ, ನಾವಿಬ್ರು ಅಲ್ಲೋಗಿ ಮಲ್ಕೊಳ್ಳೋಣವಾ? ಓಕೆ, ನಾನು ಇನ್ನವರೆಗೂ AC ಅಲ್ಲಿ ಮಲಗ್ಲೇ ಇಲ್ಲ ಅಚ್ಚು. ಹೌದಾ, ನಾನು ಇನ್ನವರೆಗೂ AC ಅಲ್ಲಿ ಮಲಗ್ಲೇ ಇಲ್ಲ, ಇಬ್ರು ಮಲ್ಕೊಳ್ಳೋಣ ಆಯ್ತಾ? ಓಕೆ. ಹೆಂಗ್ ಓಡೋದ್ರು ನೋಡು, ನಾನು ಹೇಳಿದ್ನಲ್ಲ ಜೂಲಿ. ಓ ಮೈ ಗಾಡ್ ಅನು ಅಕ್ಕ, ಕರೆಕ್ಟಾಗಿ ಅವಳನ್ನ ಕಂಡಿಡಿದಿದ್ದೀರಾ. ಹಿಂಗೆ ಓಡ್ತಾ ಇದ್ದಾಳೆ ನೋಡಿ, AC ಅಂದ ತಕ್ಷಣ ಈ ರೂಮಿಗೂ AC ಇದೆ ಅಂತ ಅವಳಿಗೆ ಗೊತ್ತೇ ಇಲ್ಲ. ಹೌದು, ಗೊತ್ತಾದ್ರೆ ಅಷ್ಟೇ. ಸರಿ, ಹಂಗೆ ಮೇಂಟೈನ್ ಮಾಡ್ಕೊಳ್ಳೋಣ ಆಯ್ತಾ? ಓಕೆ. ಅನು ಅಕ್ಕ, ನಾಳೆ ಮಾರ್ನಿಂಗ್ ಎಲ್ಲಿಗೆ ಹೋಗೋದು, ಏನ್ ಪ್ರೋಗ್ರಾಮ್ ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಹೌದು ಜೂಲಿ, ಪಪ್ಪ ಬಸ್ಸಲ್ಲಿ ಬರುವಾಗ ನನ್ನ ಹತ್ರ ಹೇಳಿದ್ರು, ನಾಳೆ ಬೆಳಗ್ಗೆ ಎಲ್ಲಾರು ಸೇರ್ಕೊಂಡು ಒಳ್ಳೆ ಜಾಲಿಯಾಗಿ ಗೋವಾ ಬೀಚಲ್ಲಿ ಆಟಾಡೋಣ ಅಂತ. ಓ ಮೈ ಗಾಡ್, ಈ ಅನು ಅಕ್ಕ, ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಇದ್ಯಾವ ಬೀಚ್ ರೀ? ಇದೇ ಬಾಗ ಬೀಚ್ ಸ್ವೀಟಿ. ಹೌದಾ ರೀ? ಸರಿ, ಮಕ್ಕಳನ್ನೆಲ್ಲ ಆಟಾಡಕ್ ಹೇಳು. ಅನು, ಏನಮ್ಮ ಇಲ್ಲ ಆಟಾಡ್ತೀರಾ, ಆಚೆ ಆಟಾಡ್ತೀರಾ? ಮಾ, ಆಚೆ ಆಟಾಡ್ತೀವಮ್ಮ. ಸರಿ ಬಾ. ಅಚ್ಚು, ನೀನ್ ಹಿಂದೆ ತಿರುಗಿ ನೋಡು. ಏನ್ ನೀವು ಈಗ ಬರ್ತಾ ಇದ್ದೀರಾ? ಹೌದು, ಏನಾಯ್ತಚ್ಚು? ಇಲ್ಲ, ಸುಮ್ಮನೆ ಕೇಳ್ದೆ ಅನು ಅಕ್ಕ. ಏನ್ ಕೇಳ್ದೋ, ಸ್ವಲ್ಪ ಸೈಡ್ ಬಿಡು, ನಾವು ಆಟಾಡಕ್ ಜಾಗ ಬಿಡು. ಇದೇ ಬೇಡ ಅಂತ ಹೇಳೋದನು ಅಕ್ಕ, ಇಷ್ಟೊಂದು ಜಾಗ ಇದೆಯಲ್ಲ, ಅಲ್ಲಿ ಕುತ್ಕೊಂಡು ಆಟ ಆಡ್ರಿ, ನಾನ್ ಕುತ್ಕೊಂಡಿರೋ ಜಾಗದಲ್ಲೇ ನೀವು ಬಂದು ಕುತ್ಕೋಬೇಕಾ? ಅಚ್ಚಕ್ಕ, ಏನಪ್ಪ ತಮ್ಮ, ಏನ್ ಬೇಕು? ನಾನೆಲ್ಲ ಆಟ ಆಡೋದು? ಬಾ, ನನ್ ತಲೆ ಖಾಲಿ ಇದೆ, ನನ್ ತಲೆ ಮೇಲೆ ಕುತ್ಕೊಂಡು ಆಟ
ಯಾಕಚ್ಚಕ್ಕ ಏನಾಯ್ತು ಏನಾಗುತ್ತೆ ನನ್ಗೆ ಏನ್ ಮುಗೀತು ಅಂತ ಹೇಳ್ತಾ ಇದ್ದೀರಾ ಅಲ್ಲ ಕಣೋ ನೀನು ಈ ಡ್ರೆಸ್ ಹಾಕೊಂಡಿಗ ನೀರಲ್ಲಿ ಇಳಿದೆ ಅಂದ್ರೆ ಇದ್ ನೋಡೋದಿಕ್ಕೆ ಸೇಮ್ ಟು ಸೇಮ್ ಹುಳ ತರನೇ ಇದೆ ಹುಳ ಇದೇ ತರ ಇರುತ್ತೆ ಹೌದಲ್ಲ ಲಿಲಿ ಹೌದಚ್ಚು ನೀನ್ ಹೇಳ್ತಾ ಇರೋದು ನಿಜಾನೇ ಈ ಮಳೆಗಾಲದಲ್ಲ ಇವನ್ ಹಾಕೊಂಡಿದ್ದಾನಲ್ಲ ಆ ಡ್ರೆಸ್ ಡಿಸೈನ್ ಅಲ್ಲೇ ಒಂದು ಹುಳ ಬರುತ್ತೆ ತುಂಬಾ ನೋಡಿದೀನಿ ನಾನು ಅದಕ್ಕೆ ನಾನ್ ನೀರಲ್ಲಿ ಇಳಿದ್ರೆ ಏನಾಗುತ್ತೆ ಅಚ್ಚಕ್ಕ ಅಯ್ಯೋ ಅದನ್ನೇ ಹೇಳ್ತಾ ಇರೋದಕ್ಕೂ ಈಗ ನೀನು ನೀರಲ್ಲಿ ಇಳಿದೆ ಅಂದ್ರೆ ನೀನ್ ಹಾಕೊಂಡಿರೋ ಡ್ರೆಸ್ ನೀರ್ ಒಳಗಡೆ ಮೀನಿಗೆ ಕಾಣತ್ತೆ ಆಗ ಮೀನ್ ಅನ್ಕೊಳತ್ತೆ ಓ ನನಗಿವತ್ತು ಒಳ್ಳೆ ಊಟ ಸಿಕ್ಕಿದೆ ಇವತ್ತು ಈ ಹುಳನ ತಿನ್ಲೇಬೇಕಂತ ಅಂದ್ಬಿಟ್ಟು ಯಾರ ಹತ್ರ ಬರತ್ತೆ ಬರತ್ತೆ ಅದನ್ನೇ ಹೇಳ್ತಾ ಇರೋದು ಅಷ್ಟೇ ಇವತ್ತು ನಿನ್ ಕತೆ ಮುಗೀತು ಅಂತ ಇವತ್ತು ನೀನ್ ಮೀನ್ ಬಾಯಿಗೆ ಬಿರಿಯಾನಿ ಆಗಿ ಹೋಗ್ತೀಯಾ ಅಕ್ಕು ಯಾಕೆ ಅಳ್ತಾ ಇದೀಯಾ ಆಂಟಿ ಅದು ಅಚ್ಚಕ್ಕ ಹೇಳ್ತಾ ಇದ್ದಾರೆ ನಾನೀಗ ಹಾಕೊಂಡಿರೋ ಡ್ರೆಸ್ ಸೇಮ್ ಹುಳ ತರನೇ ಇದೆಯಂತೆ ನಾನು ನೀರೊಳಗೆ ಇಳಿದ್ರೆ ಮೀನು ನನ್ನನ್ನ ಹುಳ ಅಂತ ಅಂದ್ಬಿಟ್ಟು ತಿನ್ಬಿಡತ್ತಂತೆ ಹೇಳ್ತಾ ಇದ್ದಾರೆ ನಾನೀಗ ಹೆಂಗೆ ನೀರಲ್ಲಿ ಆಟ ಆಡೋದು ನಾನೀಗ ನೀರಲ್ಲಿ ಆಟ ಆಡ್ಬೇಕಲ್ಲ ಅವಳ ಮಾತೆಲ್ಲ ಕೇಳ್ಬೇಡ ಅಕ್ಕು ಅವಳು ಸುಮ್ಮನೆ ನಿನ್ನನ್ನು ಎದುರಿಸಕ್ಕೆ ಹೇಳ್ತಾ ಇದ್ದಾಳೆ ಆಯ್ತಾ ನಾವಿಲ್ಲೇ ಕುತ್ಕೊಂಡಿದ್ದೀವಿ ನಿನ್ಗೆ ಏನಾಗಲ್ಲ ನೀನು ಹೋಗಿ ಆಟ ಆಡು ಆಯ್ತಾ ಶೈಬುಲ್ಕಿ ಅಚ್ಚಕ್ಕ ನನ್ನನ್ನ ಎದುರಿಸ್ತೀರಾ ನಾನು ಹೇಳಿದ್ ನಂಬಿಟ್ಟು ಈಗ ನನ್ನನ್ನ ಸುಳ್ಬುರ್ಕಿ ಅಂತ ಹೇಳ್ತಾ ಇದೀಯಾ